ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ದೊರೆತಿರೋದು. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ನಿಂದ ಗುಡ್ ನ್ಯೂಸ್ ದೊರೆತಿದೆ. ನಮ್ಮ ಮೆಟ್ರೋ 3ನೇ ಹಂತದ ಯೋಜನೆಗಾಗಿ ಸಾಲದ ಒಪ್ಪಂದ ಆಗಿರೋದು. ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಜೊತೆಗೆ ಒಪ್ಪಂದ ಆಗಿರೋದು. 6,100 ಕೋಟಿ ಸಾಲವನ್ನು ನೀಡಲು ಅಧಿಕೃತ ಒಪ್ಪಂದ ಆಗಿದೆ. 3ನೇ ಹಂತದ ಯೋಜನೆಯು 44.65 ಕಿಲೋಮೀಟರ್ ಉದ್ದದ ನಮ್ಮ ಮೆಟ್ರೋ ಯೋಜನೆ ಇದು. ಜೆಪಿ ನಗರ 4ನೇ ಹಂತದಿಂದ 32.1 ಕಿಲೋಮೀಟರ್ ಉದ್ದದ ನಮ್ಮ ಮೆಟ್ರೋ. ಮಾಗಡಿ ರಸ್ತೆ ಹೊಸಳ್ಳಿಯಿಂದ 12.5 ಕಿಲೋಮೀಟರ್ ಉದ್ದದ ಮಾರ್ಗ ಆಗುತ್ತೆ. ಇದು 3ನೇ ಹಂತದಲ್ಲಿ ಮುಂಬರುವಂತಹ ವರ್ಷಗಳಲ್ಲಿ ಸಂಪೂರ್ಣ ಕಾಮಗಾರಿಯನ್ನ ಮುಗಿಸುತ್ತೆ ಬಿಎಂಆರ್ಸಿಎಲ್. ಈ ನಮ್ಮ ಮೆಟ್ರೋ 3ನೇ ಹಂತದ ಯೋಜನೆಗೆ ಸಂಬಂಧಿಸಿದಂತೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಜೊತೆಗೆ ಮಾರ್ಚ್ 24ರಂದು ಅಧಿಕೃತ ಸಾಲದ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು. ಒಟ್ಟು ಸಾಲದ ಮೊತ್ತ 6,775 ಕೋಟಿ ಇದೆ. ಕೇಂದ್ರ ಸರ್ಕಾರ ಕೂಡ ಅನುಮೋದನೆಯನ್ನು ನೀಡಿದ್ದು, ಇದರಲ್ಲಿ ಮೊದಲ ಹಂತವಾಗಿ ಈ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಏನಿದೆ 6,100 ಕೋಟಿಯನ್ನು ನೀಡಲು ಒಪ್ಪಿಗೆಯನ್ನು ಮಾಡಿದೆ. ಈ ಯೋಜನಾ ಕಾಮಗಾರಿಗೆ 8 ಬೇಸಿಸ್ ಪಾಯಿಂಟ್ಗಳ ದರದಲ್ಲಿ ಮತ್ತು ಸಲಹಾ ಸೇವೆಗಳಿಗೆ 0.80 ದರದಲ್ಲಿ ಸಾಲವನ್ನು ನೀಡಲಾಗ್ತಾ ಇದೆ. ಮತ್ತು ಈ ಸಾಲವನ್ನು 30 ವರ್ಷಗಳ ಅವಧಿಯಲ್ಲಿ ಮರುಪಾವತಿಯನ್ನು ಮಾಡಬೇಕಾಗಿದ್ದು, ಇದರಲ್ಲಿ 10 ವರ್ಷಗಳ ರಿಯಾಯಿತಿ ಅವಧಿ ಕೂಡ ಸೇರಿದೆ. ಈ ಹಣವನ್ನು 44.65 ಕಿಲೋಮೀಟರ್ ಉದ್ದದ ಮಾರ್ಗದ ಸಿವಿಲ್ ಕೆಲಸಗಳಾಗಿರ್ಬೋದು, ನಿಲ್ದಾಣಗಳ ನಿರ್ಮಾಣ, ರೋಲಿಂಗ್ ಸ್ಟಾಕ್, ಸಿಗ್ನಲಿಂಗ್ ಮತ್ತು ಟೆಲಿಕಮ್ಯುನಿಕೇಷನ್ ವ್ಯವಸ್ಥೆಗಳಿಗಾಗಿ ಬಳಸ್ಕೊಳ್ತಾರೆ. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಲೋಕ್ ತಿವಾರಿ ಮತ್ತು ಜಿಕಾ ಇಂಡಿಯಾ ಕಚೇರಿಯ ಮುಖ್ಯ ಪ್ರತಿನಿಧಿ ಟಕೆಯುಚಿ ಟಕುರೋ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದಾರೆ. ಈ ಯೋಜನೆ ಏನಿದೆ ಜೆಪಿ ನಗರ 4ನೇ ಹಂತದಿಂದ ಕೆಂಪಾಪುರದವರೆಗೆ ಕಿತ್ತಳೆ ಮಾರ್ಗ ಅಂದರೆ ಆರೆಂಜ್ ಲೈನ್ ಮತ್ತು ಹೊಸಹಳ್ಳಿಯಿಂದ ಕಡಬಗೆರೆಯವರೆಗಿನ ಮಾರ್ಗಗಳನ್ನು ಒಳಗೊಂಡಿದ್ದು, ಇನ್ನು ಬರುವಂತಹ ವರ್ಷಗಳಲ್ಲಿ ಪೂರ್ಣಗೊಳ್ಳುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಲಾಗಿದೆ.